ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಅವರು ಸ್ಪೆಷಲ್ ವಿಶೇಷತೆನೇ ಅಂತ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ಸ್ಯಾಂಡಲ್ವುಡ್ನ ಒಂದು ಖ್ಯಾತ ಮೇಕಪ್ ಮ್ಯಾನ್, ಜೊತೆಗೆ ಸೆಲೆಬ್ರಿಟಿ ಅಂದರೆ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವ್ರ ಜೊತೆ ಹಲವಾರು ವರ್ಷಗಳಿಂದ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡಿರ್ತಕ್ಕಂತಹ ಗಂಗು ಅವರು ಸದ್ಯ ಈಗ ಟ್ಯಾಕ್ಸಿಕಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಸದ್ಯ ನಮ್ಮ ಜೊತೆನೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನು ಹೇಳ್ತಾರೆ ಅಂದರೆ ಒಟ್ಟಾರೆ ಜರ್ನಿ ಮತ್ತು ಟ್ಯಾಕ್ಸಿ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಮೊದಲೇದಾಗಿ ಗಂಗೋರೆ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಸೊ ಹಾಂ ಫುಲ್ ಬ್ಯುಸಿ ಇವಾಗ ನೀವು? ಬ್ಯುಸಿನೇ. ಓಕೆ. ಒಂದೇನಂತಂದರೆ ಟ್ಯಾಕ್ಸಿಕಲ್ಲು ಮಾಡ್ತಿದ್ದೀರಾ ಅಂತ ವಿಚಾರ ಗೊತ್ತಾಯಿತು. ಹಾಂ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಮತ್ತು ಯಶ್ ಅವ್ರ ಜೊತೆ ಸಾಕಷ್ಟು ವರ್ಷಗಳಿಂದ ಅವ್ರ ಜೊತೆ ನೀವು ಒಡನಾಟ ಇದ್ದಿದ್ದು ಖಂಡಿತ ಗೊತ್ತೇ ಇದೆ ಎಲ್ರಿಗೂ ಕೂಡ. ಹೌದು. ಸೊ ಯಾವ ಥರ ನೀವು ಮೊದಲನೇದಾಗಿ ಈ ಒಂದು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು ಯಾವ ಥರ ಅಂತ? ನಾನು 1997ರಲ್ಲಿ ಎಂಟ್ರಿ ಕೊಟ್ಟೆ. ಓಕೆ ಸಿನಿಮಾ ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಿದ್ದು 1997ರಲ್ಲಿ. ಓಕೆ. ಅವಳಿಂದ ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಹ್ಞೂ ಸೊ ಸಾಕಷ್ಟು ಕಲಾವಿದರು ಮೇಕಪ್ಪು ಕೆಲಸ ಮಾಡಿದ್ದೀನಿ. ಓಕೆ. ಅನುಪ್ರಭಾಕರ್ ಇರ್ಬೋದು, ರಘು ಮುಖರ್ಜಿ ಇರ್ಬೋದು, ಎಸ್ ಆರ್ ಇರ್ಬೋದು, ಹ್ಞೂ ಈ ಥರ ಸುಮಾರು ಜನಕ್ಕೆ ಕೆಲಸ ಮಾಡಿದ್ದೀನಿ. ಓಕೆ. ಆದರೆ ಆಮೇಲೆ ಅದೇ ಇವಾಗ ಎಂಟ್ರಿ ಯಾವಾಗ ಕೊಟ್ಟಿದ್ದು? ಸೊ ಎಷ್ಟು ಹೀರೋಗಳ ಜೊತೆ ಒಡನಾಟ ಮಾಡ್ಕೊಂಡಿದ್ರಿ? ಆಮೇಲೆ ನಾವು ನೋಡ್ದಂಗೆ ಯಶ್ ಅವ್ರ ಜೊತೆ ಸಾಕಷ್ಟು ಒಂದು 10 ವರ್ಷಗಳಿಂದ ನೀವು ಅವ್ರಿಗೆ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ರಿ. ಸೊ ಅವರ ಒಡನಾಟ ಯಾವ ಥರ ಇತ್ತಂತ? ಅವು ಒಡನಾಟ ತುಂಬ ಚೆನ್ನಾಗೇ ಇತ್ತು. ಹ್ಮ್. ಅವ್ರ ಫ್ರೆಂಡ್ಶಿಪ್ ಕೆಲಸ ಫ್ರೆಂಡ್ಶಿಪ್ಪಲ್ಲಿ ಇರ್ತಾಯಿದ್ದು. ಹ್ಮ್ ಆಮೇಲೆ ಜೊತೆಗೆ ಜಾಲಿಯಾಗಿ ಇರ್ತಿದ್ದು. ಓಕೆ ಸಿನಿಮಾ ಕೆಲಸ ಮಾಡ್ತೀವಿ ಅಂತ ಅನಿಸ್ತಾ ಇರಲಿಲ್ಲ. ಹ್ಮ್. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಓಕೆ ಆ ಥರ ಜೊತೆಲಿ ಇದ್ದಾಗ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದು. ಓಕೆ. ಆಮೇಲೆ ಫ್ರೆಂಡ್ಲಿ ನೋಡ್ತಿದ್ದು, ಹ್ಮ್. ಅವರು ನೋಡ್ತಾ ಇದ್ರು. ಹ್ಮ್. ಚೆನ್ನಾಗಿತ್ತು ಒಟ್ಟು. ಅಲ್ಲ, ಮೊದಲನೇ ಸಿನಿಮಾ ಯಾವ ಸಿನಿಮಾದಿಂದ ಅವ್ರ ಜೊತೆ ಒಡನಾಟ ಅವ್ರ ಸ್ಟಾರ್ಟ್ ಆಗಿದೆ? ಮೊದಲನೇ ಸಿನಿಮಾ ಒಂದು ಡ್ರಾಮಾದಿಂದ ನಾನು ಕೆಲಸ ಮಾಡಿದ್ದೀನಿ. ಓಕೆ. ಡ್ರಾಮಾ, ಗೂಗ್ಲಿ, ಹ್ಮ್. ರಾಮಾಚಾರಿ, ಗಜಕೇಸರಿ, ಹ್ಮ್. KGF ಹ್ಮ್. ಇಂಥ ಸುಮಾರು ಒಂದು 10-12 ಸಿನಿಮಾ ಕೆಲಸ ಮಾಡಿದ್ದೀನಿ. 10-12 ಸಿನಿಮಾಗೆ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಹೌದೌದು. ಓಕೆ. ಇವಾಗ ಟ್ಯಾಕ್ಸಿಗೂ ಕೂಡ ನಿಮಗೆ ಹೌದೌದು. ಅದರಲ್ಲೂ ಹಾ. ಕೂಡ ಕೆಲಸ ಮಾಡಿದ್ದೀರಾ. ಸೊ ಹೌದು. ಈಗ ಯಶ್ ಅಂತಂದ್ರೆ ಇವಾಗ ಅವರು ಒಂಥರ ಪ್ಯಾನ್ ಇಂಡಿಯಾ ಸ್ಟಾರು, ಪ್ಯಾನ್ ವರ್ಲ್ಡು. ಹೌದು. ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಈಗ ಟ್ಯಾಕ್ಸಿಕ್ ಅಪ್ಕಮಿಂಗ್ ಟ್ಯಾಕ್ಸಿಕ್ ಇದ್ದೇ ಇದೆ ನೆಕ್ಸ್ಟ್ ಮಂತ್, ನಿಮಗೆ ಗೊತ್ತಿದೆ. ಹೌದು. ಸೊ ಅದಾದ್ಮೇಲೆ ರಾಮಾಯಣ ಇದೆ. ಹೌದು. ಸೊ ಯಶ್ ಅವರು ಪ್ರಾರಂಭದ ದಿನಗಳಲ್ಲಿ ಡ್ರಾಮಾ, ನೀವು ಅಲ್ಲಿಂದ ಕೂಡ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಆ ಟೈಮಲ್ಲಿ ಅವರ ನಿಮ್ ಜೊತೆ ಏನಾದ್ರು ಮಾತುಕತೆ ಮಾಡಿರೋ ಚಾನ್ಸ್ ಇದೆಯಾ? ಅಂದ್ರೆ ಸಿನಿಮಾ ಬಗ್ಗೆ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿನ ಈ ತರ ತಗೊಂಡು ಹೋಗ್ಬೇಕು, ಈ ತರ ಮಾಡ್ಬೇಕು ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಹೌದು, ಸೊ ನಿಮ್ ಜೊತೆ ಏನೇನ್ ಮಾತಾಡಿದ್ರು ಅಂತ? ನಮ್ಮ ಜೊತೆ ತುಂಬ ಅಂದರೆ ಅಂದರೆ ನಮ್ಮ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಓಕೆ ಒಟ್ಟು ಸಿನಿಮಾದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಓಕೆ. ಸಿನಿಮಾ ಹಂಗೆ ಬೆಳೆಸ್ಬೇಕು, ಹಿಂಗೆ ಬೆಳೆಸ್ಬೇಕು, ಹ್ಮ್. ಆ ಈ ಅವ್ರ ಕನಸೇನಿದ್ದು ಅದು ನೆನಸಾಗಿದೆ. ಹ್ಮ್. ಅದೇನು ತಪ್ಪಿಲ್ಲ. ಓಕೆ. ಅವ್ರ ಕನಸು ಪಟ್ಟಂಗೆ ನೆನಸು ಮಾಡ್ಕೊಂಡಿದ್ದಾರೆ. ಹ್ಮ್. ಅದ್ರ ಜೊತೆಗೆ ಇದು ಈ ಟೀಮ್ ವರ್ಕ್ ಅಂತೀವಲ್ಲ, ಹೌದು. ಆ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು. ಅವ್ರ Okay. ಜೊತೆಗಿದ್ದಾಗ ತುಂಬ ಚೆನ್ನಾಗಿ ಜಾಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದು. ಹ್ಮ್. ಆ ಥರ ಚೆನ್ನಾಗಿತ್ತು. ಫುಲ್ ಡೆಡಿಕೇಶನ್ ಇದ್ರು ಅಂತ. ಡೆಡಿಕೇಶನ್ ಇದ್ರು. ಓಕೆ. ಹೌದು. ಸೊ ಯಶ್ ಅವರು ಅಂದೇ ಅವರ ಹಿಂದಿನ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಹಾ. ಸೊ ಅದಕ್ಕೆ ನೀವೇ ಕಾರಣಕರ್ತರು, ಡ್ರಾಮಾ ಇಂದ ಟಿಲ್ ಇಲ್ಲಿವರೆಗೂ ಟ್ಯಾಕ್ಸಿಕ್ ತನಕ. ಹೌದು, ಹೌದು. ಸೊ ಅವರ ಒಂದು ಅಂದ್ರೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಮೇಕಪ್ ನಿಮ್ದು ಒಂದ್ ಕಡೆ ಆದ್ರೆ, ಹಾ. ಅವರ ಪ್ರಿಪ್ರೇಷನ್ ಯಾವ ತರ ಇತ್ತಂತ? ಅವ್ರ ಪ್ರಿಫರೆನ್ಸ್ ತುಂಬ ಇತ್ತು. ಓಕೆ. ಅವ್ರು ತುಂಬ ಇಂಟು ಸಿನಿಮಾ ಅಂತ ಬಂದರೆ ಹ್ಮ್. 24 hours ಅವರು ಈ ಸಿನಿಮಾಗೆ ಜಾಸ್ತಿ ಟೈಮ್ ಕೊಡ್ತಾಯಿದ್ರು. ಓಕೆ. ಹೊರಗಡೆ ಆಗಲಿ, ಸಿನಿಮಾ ಕ್ಯಾಮ್ರಾ ಮುಂದೆ ಆಗಲಿ, ಕ್ಯಾಮ್ರಾ ಹಿಂದೆ ಆಗಲಿ ಹ್ಮ್. ತುಂಬ ವರ್ಕ್ ಮಾಡ್ತಾಯಿದ್ರು ಅವರು. ಓಕೆ. ತುಂಬ ವರ್ಕ್ ಮಾಡಿ ಕೆಲಸ ಮಾಡ್ತಾಯಿದ್ರು. ಓಕೆ. ಆ ಥರ. ಇಲ್ಲಿವರೆಗೂ ಒಂದು 10ರಿಂದ 12 ಸಿನಿಮಾ ಮಾಡಿದ್ರು ಅವ್ರ ಜೊತೆ. ಹೌದು. ಸೊ ಈ ಸಿನಿಮಾಗೆ, ಈ ಪಾತ್ರಕ್ಕೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಒಂದು ಸ್ವಲ್ಪ ಟಫ್ ಆಯ್ತು. ಒಂದು ಪಾತ್ರ ಈ ಒಂದು ಸಿನಿಮಾಗೆ ಕಷ್ಟ ಆಯ್ತು ಅಂದ್ರೆ ಯಾವ್ದು ಹೇಳ್ತೀರಾ? ನಮಗೆ ಕಷ್ಟ ಅಂತ ಯಾವುದು ಅನಿಸ್ತಲ್ಲ. ಅಂದರೆ 2 ಸಿನಿಮಾದಲ್ಲಿ ಫೇರ್ ಆಗಿ ಕೆಲಸ ಮಾಡಿದ್ದೀನಿ. ಅಂದರೆ Okay. ಫೇರ್ ಮೇಕಪ್ ಮಾಡಿದ್ದೀವಿ. ಓಕೆ. ಮಿಕ್ಕಿದ ಎಲ್ಲ ಸಿನಿಮಾಲ್ಲೂ ಡಲ್ ಮೇಕಪ್, ಡಾರ್ಕ್ ಮೇಕಪ್ಪೇ ಹೋಗಿದ್ದೀವಿ. ಓಕೆ. ಈ ಗಜಕೇಸ್ ಇರ್ಬೋದು, ರಾಮಾಚಾರಿ ಆಗಿರ್ಬೋದು, ಹ್ಮ್. KGF ಇರ್ಬೋದು, ಹ್ಮ್. ಇದರಲ್ಲಿ ಸ್ವಲ್ಪ ಲೈಟಾಗಿ ಡಾರ್ಕ್ ಮೇಕಪ್. ಮಿಕ್ಕಿದ್ದು ಸಂತೋಷ್ ಶೆಟ್ ಫಾರ್ವರ್ಡು, ಹ್ಮ್. ಗೂಗ್ಲಿ, ಹ್ಮ್. ಅವೆಲ್ಲ ಫೇರ್ ಆಗಿ ಮಾಡಿದ್ವಿ. ಓಕೆ. ಗಜಕೇಸರ್ಲಿ ಸ್ವಲ್ಪ ಏನಂದ್ರೆ ಅವ್ರು ಬೇರೆ ತರನೇ ಲುಕ್ ಇತ್ತು. ಹಾ. ಅಂದ್ರೆ ಹಳೆ ಇದ್ರ ತರ ಒಬ್ಬ ರಾಜನ್ ತರ ಹಾ. ಕೂದ್ಲು, ಉದ್ದ ಕೂದ್ಲು. ಹೌದೌದು. ಸೊ ಇದೆಲ್ಲ ಯಾವ ತರ ಇತ್ತು ಅಂತ? ಅಂದರೆ ಕೂದಲು ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ರು. ಓಕೆ. ಅದು ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಅನ್ಕೊಂತೀನಿ. ಅಂದ್ರೆ ಅದು ಕೂದ್ಲು ಬೇರೆ ಪಾರ್ಟ್, ಬೇರೆಯವ್ರದ್ದು. ಬೇರೆ ಇರೋದು ಹ್ಮ್. ಕೂದಲಿದೆ ಸಪ್ರೇಟ್ ಇರುತ್ತೆ. Okay. ಅದು ಬಾಂಬೆಯಿಂದ ಯಾರೋ ಬಂದು ಹ್ಮ್. ಎಕ್ಸ್ಟೆನ್ಷನ್ ಮಾಡಿದ್ದು ಅಷ್ಟೇ. ಓಕೆ. ಓಕೆ. ಹಾ. ಸೊ ಶೂಟಿಂಗ್ ಟೈಮಲ್ಲಿ ನಿಮ್ ಜೊತೆ ಯಾವ ತರ ಇರ್ತು ಅಂದ್ರೆ, ಯಾಕಂದ್ರೆ ನೀವು ಮೊನ್ನೆ ಪರಿಚಯ ಅಲ್ಲ, ಸೊ ಸುಮಾರು ವರ್ಷದಿಂದ ಪರಿಚಯ. ಹಾ. ಅವ್ರು ಯಾವ ತರ ಅಂತ? ಅವರು ಯಾವ ಥರ ಅಂದರೆ ತುಂಬ ಜಾಲಿಯಾಗಿರ್ತಿದ್ರು ಅಂತ ಅನ್ಕೊಂಡು. ಕಾಮಿಡಿ ಹ್ಮ್. ಬಂದಿದ ತಕ್ಷಣ ಗಂಗು ಹ್ಮ್. ಬೈಕ್ ಕಲಿಸಿ ಕೊಡು ನಂಗು ಅಂತ ಅನ್ನೋರು. Okay. ಒಂದೊಂದು ಸತಿ ರೇಗ್ಸರು, ಹಾ. ಈ ಥರ ಎಲ್ಲ ರೇಗ್ಸರು. ಹ್ಮ್. ಚೆನ್ನಾಗಿ ಒಳ್ಳೆ ಗುಣ, ಒಳ್ಳೆ ಇದು ಹ್ಯುಮ್ಯಾನಿಟಿ ಇತ್ತು. ಇತ್ತು.
ಓಕೆ. ಹ್ಮ್. ಸೊ ನಿಮ್ಮ ಸಿನಿಮಾ ಬಗ್ಗೆ ಹೇಳಿದ್ರಾ? ಓ ಇದು ನಮ್ಮ ಇಂಡಸ್ಟ್ರಿಲಿ ಈ ತರ ಇದೆ, ನಾನು ಹಿಂಗಾಗ್ಬೇಕು, ಈ ತರ ಆಗ್ತೀನಿ ಅಂತ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರಾ? ಸಿನಿಮಾ ಬಗ್ಗೆ ಏನು ಮಾತಾಡಿಲ್ಲ. ಹ್ಮ್. ಒಟ್ಟು ಅವ್ರ ಕನಸಿತ್ತು, ಓಕೆ. ಅವ್ರ ಕನಸು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕನಸಿತ್ತು. ಹ್ಮ್. ಸಿನಿಮಾ ಹಿಂಗೆ ಇರಬೇಕು, ಹ್ಮ್. ಇದೇ ಥರ ಮಾಡಬೇಕು ಅಂತ ಒಂದು ಕನಸಿತ್ತು. ಆ ಹ್ಮ್. ಕನಸು ಪ್ರಕಾರನೇ ಮಾಡ್ತಾ ಇದ್ದಾರೆ, ಓಕೆ. ಅದೇನು ತೊಂದರೆ ಇಲ್ಲ. ಓಕೆ. ಇನ್ನ ಅವರಿಗೆ ಸಾಕಷ್ಟು ಸಿನಿಮಾಗಳು ಬ್ರೇಕ್ ಕೊಟ್ಟಿದ್ದು, ಹಾ. ಅದರಲ್ಲೂ KGF ಕೂಡ ಒಂದು. ಹೌದು. KGF ಅಲ್ಲೂ ಕೂಡ ನೀವು ಕೆಲಸ ಮಾಡಿದಿರಾ. ಹೌದು, ಸೊ ಹೌದು. KGF ಅಲ್ಲೇ ಬೇರೆ ತರ ಲುಕ್ ಇತ್ತು. ಹೌದು. ಸೊ ಒಂದು ರಗಡ್ ಲುಕ್, ಹಾ. ಆ ಗಣಿ, ಆ ಧೂಳು, ಅದ್ರ ಜೊತೆ ಇದ್ ಮಾಡಿದ್ದು. ಸೊ ಆಗಿನ ಕೆಲಸ ಯಾವ ತರ ಚಾಲೆಂಜ್ ಆಗಿತ್ತು ಅಂತ? KGF ಅಲ್ಲಿ ತುಂಬಾ ಕಷ್ಟ ಇತ್ತು ಬಿಡಿ. ಓಕೆ. ಬರೀ ಧೂಳು ಮಸಿ, ಹ್ಮ್. ಬರೀ ಅದರಲ್ಲಿ ಇಡೀ ಸಿನಿಮಾ ಎಲ್ಲ ಬರೀ ಅದರಲ್ಲೇ ಇತ್ತು. ಓಕೆ. KGF 1 ಹ್ಮ್. ಬರೀ ಧೂಳು ಮಸಿಯಲ್ಲೇ ಕಾಲ ಕಳೆದಿದ್ದಾಯ್ತು ಹ್ಮ್. ಆ ಪಿಕ್ಚರ್ ಅಲ್ಲಿ. ಓಕೆ. ಹಂಗಾಗಿ ತುಂಬಾ ಟಫ್ ಇತ್ತು ಕೆಲಸಗಾರಿಗಂತೂ ಎಲ್ಲರೂ ಅಷ್ಟೇನೆ, Okay. ನಾವಂತಲ್ಲ, ಹ್ಮ್. ಎಲ್ಲಾ ಕಾರ್ಮಿಕರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹ್ಮ್ ಹ್ಮ್ ಹ್ಮ್. ಆ ಪಿಕ್ಚರ್ ಅಲ್ಲಿ. ಓಕೆ. ಅಂದ್ರೆ KGF 2 ಅಲ್ಲೂ ನೀವೇ? KGF 2 ಅಲ್ಲೂ ನಾವೇ, ಓಕೆ. KGF 1 KGF 2 ನಾವೇ ಮಾಡಿದ್ವಿ. ಹ್ಮ್ ಹ್ಮ್. ಓಕೆ. ಈಗ ಯಶ್ ಅವ್ರದ್ದು ಇಷ್ಟು ಎಲ್ಲ ಒಡನಾಟ ಇತ್ತು. ಸೊ ಅದೇ ಒಡನಾಟ ಕಂಟಿನ್ಯೂ ಆಗಿ ಈಗ ಟಾಕ್ಸಿಕ್ ತನಕನೂ ಬಂದಿದೆ. ಹೌದು. ಸೊ ಟಾಕ್ಸಿಕ್ ಏನಂತಂದ್ರೆ ಇಡೀ ವರ್ಲ್ಡ್ ಕನ್ನಡ ಇಂಡಸ್ಟ್ರಿ ಯಶ್ ಅವ್ರನ್ನ ತಿರುಗಿ ನೋಡ್ತಾ ಇದೆ ಇವಾಗ. ಯಾವಾಗ ರಿಲೀಸು? ಹಾ. ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಹಾ. ಸೊ ನೀವು ಎಷ್ಟು ಕ್ಯೂರಿಯಸ್ ಆಗಿ, ಎಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದೀರಾ ಅಂತ? ನಾವು ತುಂಬಾ ಕ್ಯೂರಿಯಾಸಿಟಿ ಇದೆ, ಹ್ಮ್. ನಾವು ಯಾವ ಅದ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ನಾವು ನಮಗಂತೂ ಗೊತ್ತಾಗಲ್ಲ, ಓಕೆ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಹ್ಮ್. ಏನು ಟಾಕ್ಸಿಕ್ ಬಗ್ಗೆ ಹೇಳ್ಬೇಕಂದ್ರೆ, ಹ್ಮ್. ತುಂಬಾ ಜಾಸ್ತಿ ಆರ್ಟಿಸ್ಟ್ಗಳು, ಓಕೆ. ತುಂಬಾ ಬೆಳಿಗ್ಗೆನೆ ಸ್ಟಾರ್ಟ್ ಆಗೋದು, ಹ್ಮ್. ಆಮೇಲೆ ನೈಟ್ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದು, ಹ್ಮ್. ಆಮೇಲೆ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊತಾ ಇದ್ರು. ಅಂದ್ರೆ ಎಲ್ಲೆಲ್ಲಿ ಶೂಟಿಂಗ್ ಆಗ್ತಿತ್ತು, ಮತ್ತೆ ನೀವು ಎಷ್ಟು ದಿನ ಅಲ್ಲಿ ಕೆಲಸ ಮಾಡಿದ್ರಿ ಅಂತ? ನಾವು ಇದು HMT ಗ್ರೌಂಡ್ ಇದೆಯಲ್ಲ ಇಲ್ಲಿ ಬೆಂಗಳೂರು? ಬೆಂಗಳೂರಲ್ಲಿ, ಅಲ್ಲಿ ಸೆಟ್ ಹಾಕಿದ್ರು, ಹ್ಮ್. ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ದು. ಓಕೆ. ಎಷ್ಟು ದಿನ ಕೆಲಸ ಮಾಡಿದ್ರಿ ಅಲ್ಲಿ ರೆಗ್ಯುಲರ್? ಅಲ್ಲಿ ನಾವೊಂದು 80 ದಿನ 100 ದಿನ ಕೆಲಸ ಮಾಡಿದ್ವಿ ಡೈಲಿ? ಡೈಲಿ. ಓಕೆ. 100 ದಿನ ಕೆಲಸ ಮಾಡಿದ್ವಿ. ಹ್ಮ್. ಒಟ್ಟು ಚೆನ್ನಾಗಿತ್ತು. ಹ್ಮ್. ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಇನ್ ಬೇಕಿದ್ದು ಏನಂತ ಹೇಳಕ್ಕಾಗಲ್ಲ. ಓಕೆ. ಅಂದ್ರೆ ನಿಮಗೆ ಆ ಕತೆ 100% ನಿಮಗೆ ಯಾವ್ದು ಬಿಟ್ಕೊಟ್ಟಿರಲ್ಲ. ಸೊ ಅಲ್ಲಿ ನೀವು ಹೋದಾಗ ಶೂಟಿಂಗ್ ಇದನ್ನೆಲ್ಲ ವಾತಾವರಣ ನೋಡ್ತಾ ಇದ್ರೆ ಏನಿರ್ಬೋದು ಅಂತ ಅನ್ಸಿತ್ತು? ಅಲ್ಲಿ ಹೊಸತನ ನಮ್ಗೆ ಏನು ಇದು ಈ ತರ ಸ್ಟಾರ್ಟಿಂಗ್ ಅಲ್ಲಂತೂ ನಮಗೊಂದು ಕ್ಯೂರಿಯಾಸಿಟಿ, ಏನಿದು ಇಷ್ಟೊಂದು ಜನ, ಹ್ಮ್. ಈ ತರ ಶಾಮಿಯಾನ, ಈ ತರ ಇದು ಇಂಡಸ್ಟ್ರಿ ಫಸ್ಟ್. ಓಕೆ. ಅಂದ್ರೆ ಅದು ಸಾಂಗ್ ಶೂಟಿಂಗ್ ಮಾಡ್ತಾರಲ್ಲ ಆ ಇದ್ರದ್ದ? ಸಾಂಗ್ ಶೂಟಿಂಗ್ ಅಲ್ಲ, ಅಂದ್ರೆ ಕಾರ್ ಬಂದು ಮರಕ್ ಡಿಕ್ಕಿ ಹೊಡೆಯೋದು ಆ ಸಾಂಗ್, ಅದೇ ಒಂದು ಟೀಸರ್ ಬಂದಿತ್ತಲ್ಲ, ಹಾ ಹಾ ಹಾ, ಅದು HMT ಶೂಟ್ ಆಗಿದ್ದ? ಅದು HMT ಅಲ್ಲಿ, ಅದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ? ಓಕೆ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಶೂಟ್ ಆಗಿದ್ದು. ಓಕೆ. ಇದು ಈ ಮುಂಬೈಯಲ್ಲಿ ಅಲ್ಲೆಲ್ಲ ಹೋಗಿದ್ರಾ? ಅಲ್ಲೆಲ್ಲ ಮುಂಬೈಗೆಲ್ಲ ಹೋಗಿಲ್ಲ. ಓಕೆ. ಇಲ್ಲಿದು ಮಾತ್ರ. ಸೊ ಟಾಕ್ಸಿಕಲ್ ನೀವು ಎಷ್ಟು ಜನಕ್ಕೆ ಮೇಕಪ್ ಮಾಡಿರ ಅಂತ? ನಾವು ಯಾರ್ಯಾರಿಗೆ? ಟಾಕ್ಸಿಕಲ್ ಜಾಸ್ತಿ ಬಂದು ಜೂನಿಯರ್ಸ್ ಇದ್ರಲ್ಲ, Okay. ಅವರಿಗೆ ಜಾಸ್ತಿ ಮೇಕಪ್. Okay. ಅಂದ್ರೆ ಫಾರಿನರ್ಸ್ ಜೂನಿಯರ್ಸ್ ಇರ್ತಾರಲ್ಲ, ಅವರು ಬರ್ತಾರೆ, ಬಂದು ಎಲ್ಲ ಅವ್ರಿಗೆ ಮಾಡಿದ್ವಿ. ಸುಮಾರು ಜನಕ್ಕೆ ಮಾಡಿದ್ವಿ. ಸುಮಾರು ಒಂದು ಡೈಲಿ ನಾವು ಟೀಮ್ ಒಂದು 5-6 ಜನ ಇತ್ತಿದ್ದು. ಓಕೆ. ಆಮೇಲೆ ಬಾಂಬೆಯವರು ನಾವೆಲ್ಲ ಕಾಂಬಿನೇಷನ್ ಅಲ್ಲಿ ಎಲ್ಲ ಅವರೊಂದು 10 ಜನ, ನಾವೊಂದು 10 ಜನ ಹ್ಮ್. ಕೆಲಸ ಮಾಡ್ತಾ ಇದ್ದು. ಓಕೆ. ಕೆಲಸ ಮಾಡ್ತಿದ್ದಾಗ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದು. ಹ್ಮ್. ಮೇಕಪ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದು. ಓಕೆ. ಸೊ ಈಗ ಯಶ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರಿ, ಇಷ್ಟು ವರ್ಷದಿಂದ ಮಾಡಿದ್ರೆ, ಈಗ ಟಾಕ್ಸಿಕಲ್ ಮಾಡಿದ್ರ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ತರ ರಿಯಾಕ್ಷನ್ ಇದೆ ಅಂತ? ರಿಯಾಕ್ಷನ್ ಅದೇ, ಅವ್ರಿಗೂ ಸಿನಿಮಾ ರಿಲೀಸ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಅಷ್ಟೇ. ಓಕೆ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಓಕೆ. ಯಶ್ ಅವ್ರು ಏನ್ ಹೇಳ್ತಾ ಇದ್ರಿ ಟಾಕ್ಸಿಕ್ ಬಗ್ಗೆ? ಅವ್ರು ತುಂಬಾ ಆಸೆ ಇಟ್ಕೊಂಡು ಬಿಡಿ, ಹ್ಮ್. ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಓಕೆ. ಅವರು ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂತೀನಿ. ಓಕೆ. ಸೊ ಇವಾಗ ನಿಮಗೆ ಯಶ್ ಅವ್ರು ಈಗ ಇಂಡಸ್ಟ್ರಿ ನೋಡಿರ್ಬೋದು, ಸಾಕಷ್ಟು ಜನ ಮೇಕಪ್ ಮ್ಯಾನ್ಗಳಿದ್ದಾರೆ. ಸೊ ಯಶ್ ಅವರು ಡ್ರಾಮಾದಿಂದ ಟಿಲ್ ಇಲ್ಲಿವರೆಗೂ ನಿಮ್ಮನ್ನೇ ಜೊತೆಲಿ ಇಟ್ಕೊಂಡು ಬರೋದಕ್ಕೆ ಏನ್ ಕಾರಣ ಅಂತ? ಯಾಕೆ ಅಷ್ಟೊಂದು ಒಡನಾಟ ಅಂತ? ಅಂದ್ರೆ ಅದಕ್ಕೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹ್ಮ್. ಆ, ಆ, ಒಡನಾಟ ಅಂದ್ರೆ ಫ್ರೆಂಡ್ಶಿಪ್ ಅಷ್ಟೇ. ಒಂದು ಅವರು ನಮಗೆ ಇರೋ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ, ಅವ್ರ ಬಗ್ಗೆ ನಮಗೂ ಒಳ್ಳೆ ಅಭಿಪ್ರಾಯ ಇರುತ್ತೆ. ಓಕೆ. ಹಂಗಾಗಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಕ್ ಸಾಧ್ಯ ಆಯ್ತು. ಓಕೆ. ಅಂತ ಅನ್ಕೊಂತೀನಿ. ಓಕೆ. ಈಗ ಪ್ರೆಸೆಂಟ್ ನೀವು ಯಾರ್ಯಾರಿಗೆ ಸ್ಯಾಂಡಲ್ವುಡ್ ಅಲ್ಲಿ ಯಶ್ ಅವ್ರು ಬಿಟ್ಟು ಸಾಕಷ್ಟು ಜನಕ್ಕೆ ಕೂಡ ನೀವು ಮೇಕಪ್ ಮ್ಯಾನ್ ಕೆಲಸ ಮಾಡಿದ್ರ? ಹೌದು, ಸೊ ಯಾವ್ಯಾವ ಹೀರೋಗಳಿಗೆ ಮಾಡಿದಿರಾ ಅಂತ? ರಘು ಮುಖರ್ಜಿ ಸರಿ ಮಾಡಿದ್ದೀನಿ, Okay. ಅನುಪ್ರಭಾಕರ್ ಮೇಡಮ್ ಮಾಡಿದ್ದೀನಿ. ಓಕೆ. ಆಮೇಲೆ ಅವ್ರಿಬ್ರಿಗೆ ಜಾಸ್ತಿ ಅಷ್ಟರಲ್ಲೇ ಟೈಮು ಇದಾಗೋಯ್ತು ನಮ್ದು. ಓಕೆ. ಆ ಪಿಕ್ಚರ್ ಈ ಪಿಕ್ಚರ್ ಅಂದ್ಕೊಂಡು. ಓಕೆ. ಅದು ಬಿಟ್ಟು ಬೇರೆ ಹೀರೋಗಳಾದ್ರೆ? ಬೇರೆ ಹೀರೋಗಳೆಲ್ಲ ಗಣೇಶ್ ಮಾಡಿದ್ವಿ. ಓಕೆ. ಆಮೇಲೆ ಯಾವ ಸಿನಿಮಾ ಗಣೇಶ್ ಅವ್ರದ್ದು? ಮುಂಗಾರು ಮಳೆ. ಆ ಟೈಮಲ್ಲೇ ಮುಂಗಾರು ಮಳೆ Okay. ಟೈಮಲ್ಲೇ ಮಾಡಿದ್ವಿ. ಪೂಜಾ ಗಾಂಧಿಗೂ ಮಾಡಿದ್ವಿ. ಓಕೆ. ಆ ಥರ ಓಕೆ. ಪೂಜಾ ಗಾಂಧಿ ಮುಂಗಾರು ಮಳೆಯಲ್ಲಿ ಮಾಡಿದ್ದು. ಹ್ಮ್.
ಗಣೇಶಗೂ ಮಾಡಿದ್ದೀವಿ, ಓಕೆ ಅನುಪ್ರಭಾಕರ್ ಮೇಡಮ್ ಮಾಡಿದ್ದೀವಿ, ರಘು ಮುಖರ್ಜಿ ಸರ್ ಓಕೆ. ಮಾಡಿದ್ದೀವಿ. ಆಮೇಲೆ ಸುಮಾರು ಜನ ಬೇರೆ ಸಹ ಕಲಾವಿದರಿಗೆಲ್ಲ ಎಲ್ರಿಗೂ ಕೂಡ ಮಾಡಿದ್ದೀರಾ. ಎಲ್ಲ ಮಾಡಿದ್ದೀವಿ. ಈಗ ಮುಂಗಾರು ಮಳೆಯಲ್ಲಿ ನೀವೇ ಮೇನ್ ಮೇಕಪ್ ಮ್ಯಾನ್ ಅದರಲ್ಲಿ. ಇಲ್ಲ ಇವರು ಉಮಾಮಹೇಶ್ವರ್ ಅಂತ ಇದ್ರು. ಅಂದ್ರೆ ನೀವು ಪಾರ್ಟ್ ಮೇಕಪ್ ಅನ್ನಲ್ಲ ನೀವೊಂದು ಹೌದು, ಪಾರ್ಟ್ ಹೌದು, ಗಣೇಶ್ ಅವ್ರಿಗೂ ಹೌದು. ಮಾಡಿ. ಸೊ ಆ ಟೈಮಲ್ಲಿ ನಿಮಗೆ ಅನ್ಸಿತ್ತಾ ಮುಂಗಾರು ಮಳೆ ಈ ತರ ಒಂದು ಇಂಡಸ್ಟ್ರಿಲಿ ಖಂಡಿತ, ಹಿಟ್ ಆಗಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ? ಇಲ್ಲ. ಖಂಡಿತ ಅಂತ ಅನ್ಕೊಂಡೇ ಇಲ್ಲ ನಾವು ಈ ತರ ಸಿಲ್ವರ್ ಜುಬ್ಲಿ ತರ ಹೋಗುತ್ತೆ ಅಂತ ಅನ್ಕೊಂಡಿಲ್ಲ. ಓಕೆ ಒಟ್ಟು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ತರ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಓಕೆ. ಸೊ ಒಂಥರ ನೀವು ಲಕ್ಕಿ ಹ್ಯಾಂಡ್ ಅನ್ಸುತ್ತೆ. ಈಗ ನೋಡಿ ಯಶ್ ಅವ್ರದ್ದು ಇದು ಟಾಕ್ಸಿಕ್ ಇದು ಒಂಥರ ದೊಡ್ಡ ಬಜೆಟ್ ಮುಂಗಾರು ಮಳೆ ಆ ಟೈಮಲ್ಲೇ ಇಟ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ರಾಮಾಯಣ ಕೂಡ ಬರ್ತೀವಿ, ಅದ್ರಲ್ಲೇ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಈಗ ಹೋಗ್ತಾ ಇಲ್ಲ. ರಾಮಾಯಣಕ್ಕೆ ಏನು ಹೋಗ್ತಾ ಇಲ್ಲ. ಇಲ್ಲ, ಇಲ್ಲ. ಓಕೆ. ಇವು ಅದೇ ಯಶ್ ಅವ್ರದ್ದು ಅಂತ ಅಂದ ತಕ್ಷಣ ಅವ್ರದ್ದೊಂದು ಬೇರೆ ಫ್ಯಾನ್ ಬೇಸ್ ಆಗಿರ್ಬೋದು, ಆ ಒಂದು ಕ್ರೇಜ್ ಆಗಿರ್ಬೋದು, ಎಲ್ಲ ಕೂಡ ಬೇರೆ ಲೆವೆಲಲ್ಲಿ ಇದೆ ವರ್ಲ್ಡ್ ವೈಡ್ ಅಲ್ಲಿ. ಸೊ ನೀವು ಅದರಲ್ಲೂ ಕೂಡ ಈಗ ಟಾಕ್ಸಿಕಲ್ಲೂ ಕೂಡ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ ಅಂತ? ಎಷ್ಟು ಏನ್ ಇದಿರುತ್ತೆ ಅಂದ್ರೆ ಈಗ KGF ಕೂಡ ಇಟ್ಟಾಗಿದೆ 1, 2 ಎಲ್ಲ. ಸೊ ಟಾಕ್ಸಿಕ್ಕು ಸುಮಾರು 2 ಸಲ ಪೋಸ್ಟ್ಪೋನ್ ಆಯ್ತು ಡೇಟು, ಮತ್ತೆ ಇವಾಗ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಏನ್ ಹೇಳ್ತೀರಾ ಅಂತ? ರಿಲೀಸ್ ಆಗಿರೋದು ಹೌದೌದು, ಡೇಟ್ ಅನೌನ್ಸ್. ಲೇಟ್ ಅಂತಂದ್ರೆ ಅದೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಡೇಟ್ ಇದು ಡೇಟ್ಗಳು ಸಿಕ್ಕಿರಲ್ಲ. ಓಕೆ ಆಮೇಲೆ ಈ ಪಬ್ಲಿಸಿಟಿದೇನೋ ಪ್ರಾಬ್ಲಮ್ ಇರುತ್ತೆ, ಹಂಗಾಗಿ ಸ್ವಲ್ಪ ಲೇಟ್ ಆಗಿರುತ್ತೆ ಅಷ್ಟೇ. ಓಕೆ. ಸಿನಿಮಾ ಮಟ್ಟಿಗೆ ಮಾತ್ರ ಏನು ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಎಲ್ಲ ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇಲ್ಲ. ಓಕೆ. ಅದೇ ಇದರಿಂದ ಕಾರಣದಿಂದ ಸ್ವಲ್ಪ ಲೇಟ್ ಆಗಿ ಡಿಲೇ ಆಗಿರ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಓಕೆ. ಬಟ್ ನಮ್ರಿಗೂ ಬಂದಿರಲ್ಲ ಅದು ಅದು ಆ ಥರ ಇರುತ್ತೇನೋ ಅಂತ ಅನ್ಕೊಂತೀನಿ. ಓಕೆ. ಅಲ್ಲ ಒಂದೇನಂತಂದ್ರೆ ಯಶ್ ಅವರು ನಮ್ಮವರು, ನಮ್ಮ ಕನ್ನಡದವ್ರು ಬೆಳೆಸೋದಕ್ಕೆ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಇತ್ತು. ಅದು ಮಾಡ್ತಾರೆ. ಓಕೆ. ನಿಮಗೆ ಒಂಥರ ಈ ಟಾಕ್ಸಿಕಲ್ಲಿ ಸಿಗೋದಕ್ಕೆ ಅವರು ಕೂಡ ಕಾರಣ ಅಂತ? ಹೌದು, ಟ್ಯಾಕ್ಸಿಕ್ ಕಂಪ್ನಿ ಮಾಡೋ ಅಂತ ಅಂದಾಗ ಸುಮ್ಮನೆ ಖುಷಿ ಆಯ್ತು ನನಗೆ. ಕಂಪ್ನಿ ಮಾಡ್ಕೊಂಡು ಹೋಗೋ ನೀನು ಅಂತ ಅಂದಾಗ ತುಂಬಾನೇ ಖುಷಿ ಆಯ್ತು. ಅದೇನು ತೊಂದರೆ ಇಲ್ಲ, ಖುಷಿ. ನಾನು ಖುಷಿಯಿಂದ ಕೆಲಸ ಮಾಡಿದ್ದೀನಿ, ತೊಂದರೆ ಇಲ್ಲ. ಓಕೆ. ಇಂಥ ದೊಡ್ಡ ಸಿನಿಮಾದಲ್ಲೂ ಈಗ ನೀವು ನೋಡಿರ್ತೀರ ಪಾಸ್ಥೆಟಿಕ್ ಮೇಕಪ್ ಅಲ್ಲೂ ಕೂಡ ಕನ್ನಡದವರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೋರ್ವ ಪಾಸ್ಥೆಟಿಕ್ ಸಿದ್ದು ಅವರಿಗೆ. ಸೊ ಈ ತರ ಬೆಳೆಸೋ ಗುಣ ಯಶ್ ಅವರಿಗೆ ಸ್ವಲ್ಪ ಜಾಸ್ತಿನೇ. ಖಂಡಿತ ಇದೆ. ಓಕೆ. ಓಕೆ. ಪ್ರಾರಂಭದ ದಿನಗಳಲ್ಲಿ ಈಗಿಗೂ ಏನ್ ಚೇಂಜಸ್ ಇದೆ ಅಂತ ಯಶ್ ಅವರು? ಪ್ರಾರಂಭದ ದಿನಗಳಲ್ಲಿ ಜಾಸ್ತಿ ಅವಳು ಇದೇ ತರ ಇದ್ರು, ಸ್ಟಾರ್ಟಿಂಗ್ ಅಲ್ಲೂ ಇದೇ ತರನೇ ಇದ್ರು, ಬಟ್ ತೋರಿಸ್ತಾ ಇರಲಿಲ್ಲ. ಓಕೆ. ಮನಸ್ಸಲ್ಲಿ ಇರ್ತಾ ಏನೋ ಗೊತ್ತಿಲ್ಲ. ಒಟ್ಟು ಇನ್ನು ಟಾಪಲ್ಲಿ ಹೋಗ್ಬೇಕು, ಆಮೇಲೆ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಓಕೆ. ಬಟ್ ಇವಾಗ ತುಂಬಾ ಸಕ್ಸಸ್ ಆಗಿದೆ. ಅಂದ್ರೆ ಈಗ ಒಂದ್ ಮೇಕಪ್, ಈಗ ಯಶ್ ಅವರಿಗೆ ಒಂದು ಸಿನಿಮಾಗೆ ಯಾವ್ದೋ ಒಂದು ಡ್ರಾಮಾನೇ ತಗೊಳ್ಳಿ, ಒಂದ್ ಮೇಕಪ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಆಗಿರೋದು ಆ ಸಿನಿಮಾಗೆ? ಡ್ರಾಮಾ ಅದೆಲ್ಲ ಮೇಕಪ್ ನಮಗೆ 20 ಮಿನಿಟ್ಸ್ ಸಾಕು ಅಷ್ಟೇ. 25 minutes ತುಂಬಾ ಲೆಂತಿ ಆಗಿದೆ ಅಂದ್ರೆ ಯಾವ ಸಿನಿಮಾದಲ್ಲಿ? ತುಂಬಾ ಲೆಂತ್ ಯಾವ ಸಿನಿಮಾದಲ್ಲೂ ಇಲ್ಲ, ಎಲ್ಲ ಶಾರ್ಟ್ ಟೈಮ್ ಅಲ್ಲೇ ಅಷ್ಟೇ. 20-25 ಮಿನಿಟ್ಸ್ ಅಲ್ಲೇ ಮೇಕಪ್ ಮುಗಿದೋಗುತ್ತೆ ಅಷ್ಟೇ. ಓಕೆ. ಹೌದು, ಎಲ್ಲ ಯಾವ ಸಿನಿಮಾದಲ್ಲೂ ಲಾಂಗ್ ಅಂತ ಏನು ಅನಿಸಿಲ್ಲ, ಎಲ್ಲ ಸಿನಿಮಾದಲ್ಲೂ ಅಷ್ಟೇನೆ. ಓಕೆ. ಈಗ ಯಶ್ ಅವ್ರ ಮನೆಯವ್ರ ಜೊತೆ ಏನಾದ್ರು ಸಂಪರ್ಕ ಇದೆಯಾ ಅಂತ? ಅವರ ಮದರ್ ಕೂಡ ಇಂಡಸ್ಟ್ರಿಗೆ ಬಂದಿದ್ದಾರೆ, ಮಡದಿ ಕೂಡ ರಾಧಿಕಾ ಪಂಡಿತ್ ಅವರು, ಅಂದ್ರೆ ಇದು ನಟಿ, ಅವರು ಕೂಡ ಏನು ಹೊಸಬ್ರಲ್ಲ. ಸೊ ಅವ್ರ ಜೊತೆ ಯಾವ ತರ ಒಡನಾಟ ಕಮ್ಯುನಿಕೇಶನ್ ಮಾಡಿದ್ರ ಅಂತ? ಜಾಸ್ತಿ ನಾನು ರಾಧಿಕಾ ಮೇಡಮ್ ಜೊತೆ ಜಾಸ್ತಿ ಏನು ವರ್ಕ್ ಮಾಡಿಲ್ಲ. ರಾಮಾಚಾರಿ ಮಾಡಿದೆ, ಅವ್ರಿಗೆ ಬೇರೆ ಇದ್ರು. ಓಕೆ. ನಾನು ಎಸ್ ಆರ್ ಇದ್ರೆ. ಓಕೆ. ಆ ಥರ ಅದೇ ಈ ಒಂದು ಟೀಮಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಅಂದ್ರೆ ಅದು ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ. ಅಷ್ಟೇ. ಓಕೆ. ಅಂದ್ರೆ ಈಗ ಮೇಕಪ್ ಅಂದ ತಕ್ಷಣ ಎಲ್ರಿಗೂ ಕೂಡ ಸಾಮಾನ್ಯ, ಯಾರು ದೊಡ್ಡವರು ಸಣ್ಣವರು ಅಂತ ಎಲ್ಲ ಬರಲ್ಲ, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಇರುತ್ತೆ. ಸೊ ಅವ್ರದೇ ಆದಂತ ಪ್ರಿಪ್ರೇಷನ್ಗಳಿರುತ್ತೆ, ಅವ್ರದೇ ಆದಂತ ಡಯಟ್ಗಳಿರುತ್ತೆ. ಸೊ ಏನು ಮಾಡ್ತಾ ಇದ್ರೆ ಯಶ್ ಅವರು ಅಂತ ಅಂದ್ರೆ ಮೇಕಪ್, ನಿಮ್ಮ ಒಂದು ಮೇಕಪ್ ಅನ್ನ ಹೊರತುಪಡಿಸಿ ಅವರು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದ್ರೆ ನೀವು ನೋಡ್ದಂಗೆ ಏನೇನ್ ಮಾಡ್ತಾ ಇದ್ರು? ಈ ಡಯಟ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಯಾವ ತರ ಇತ್ತು ಅಂತ ನೀವು ನೋಡ್ದಂಗೆ? ಅದೆಲ್ಲ ಮಾಡ್ತಾರೆ. ಡೇಟ್ ಮಾಡ್ತಾರೆ, ಜಿಮ್ ಮಾಡ್ತಾರೆ, ಜಿಮ್ಮು ಡೇಟು ಇದೆಲ್ಲ ಮಾಡೇ ಮಾಡ್ತಾರೆ. ಓಕೆ. ಅಷ್ಟೇ ಅನ್ಸುತ್ತೆ, ಜಿಮ್ಮು ಡೇಟು ಆಮೇಲೆ ವರ್ಕೌಟ್ ಅಷ್ಟೇ. ಓಕೆ. ಅಂದ್ರೆ ಇವಾಗ ನಿಮ್ಗೂ ಅನ್ಸಿರುತ್ತೆ, ಇವಾಗ ಕೆಲವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಸೆಲೆಬ್ರಿಟಿಗೆ ಅಂತಲ್ಲ, ಎಲ್ಲ ಕಾಮನ್ ಪೀಪಲ್ಗೆ ಚೆನ್ನಾಗಿ ಕಾಣಿಸ್ಕೋಬೇಕು, ಮೇಕಪ್ ಬಿಟ್ಟು ಕೂಡ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದ್ರೆ ಏನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ಕೊಂತೀವಿ? ಅವ್ರು ಚೆನ್ನಾಗಿ ಕಾಣ್ತಾರೆ, ಮೇಕಪ್ ಇಲ್ಲದೆ ಚೆನ್ನಾಗಿ ಕಾಣ್ತಾರೆ. ಓಕೆ. ಅದು ನಾವು ಸಿನಿಮಾಕ್ಕೆ ಬೇಕಲ್ಲ, ಡಾರ್ಕ್ ಮೇಕಪ್ ಬೇಕಾಗುತ್ತೆ. ಓಕೆ. ಹಂಗಾಗಿ ನಾವು ಡಾರ್ಕ್ ಶೇಡ್ ಹೋಗ್ಬಿಡ್ತೀವಿ. ಆ ಸಿನಿಮಾದಲ್ಲಿ ಅವ್ರ ಒರಿಜಿನಲ್ ಸ್ಕಿನ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ನೋಡಿ ಚೆನ್ನಾಗಿ ಕಾಣಿಸ್ತಾರೆ. ಓಕೆ. ಸೊ ಪಾತ್ರಕ್ಕೆ ತಕ್ಕಂಗೆ ನಾವು ಮೇಕಪ್ ಹಾಕ್ಬೇಕಾಗುತ್ತೆ ಆತರ. ಎಲ್ಲ ಹೇಳಿದಲ್ಲ, 2 ಸಿನಿಮಾದಲ್ಲಿ ಮಾತ್ರ ಫೇರ್ ಮಾಡಿದೆ ಅಷ್ಟೇ, ಮಿಕ್ಕಿದೆಲ್ಲ ಡಾರ್ಕ್ ಮೇಕಪ್. ಫೇರ್ ಅಂದ್ರೆ ರಾಮಾಚಾರಿ ಮತ್ತೆ ಡ್ರಾಮಾನ? ಇದು ಗೂಗ್ಲಿ ಮತ್ತೆ ಸಂತೋಷ್ ಶೆಟ್ ಫಾರ್ವರ್ಡ್.
ಅದ್ರಲ್ಲಿ ಫೇರ್ ಫೇರ್ ಮಾಡಿ ಮಾಡಿದ್ದು. ಇನ್ನು ಉಳಿದಿದ್ದೆಲ್ಲ ಡಾರ್ಕ್ ಮೇಕಪ್. ಡಾರ್ಕ್ ಮೇಕಪ್ ಅಲ್ಲೂ ಕೂಡ ಚೆನ್ನಾಗಿ ಕಾಣ್ತಿದೆ ನೋಡಿ. ರಾಮಾಚಾರ್ಯಲ್ಲೂ ಕೂಡ ಹಾ. ಎಷ್ಟೋ ಚೆನ್ನಾಗಿ ಕಾಣ್ತಾ ಇದ್ರು, ಹೌದೌದು. ಡಾರ್ಕ್ ಮೇಕಪ್ ಇದ್ರು. ಹಾ. ಅದು ಬಿಟ್ಟು ಇನ್ನ ಗಜಕೇಸರಿ, ಹಾ. KGF KGF ಅಲ್ಲೂ ಡಾರ್ಕ್ ಮೇಕಪ್. ಹೌದು. ಸಂತು ಮತ್ತೆ ಗುಗ್ಲಿಲು ಸ್ವಲ್ಪ ಫೇರ್ ಮಾಡಿ, Fair. ಸ್ವಲ್ಪ ಲೈಟ್ ಆಗಿ, ಅಷ್ಟು ಜಾಸ್ತಿ ಏನಿಲ್ಲ. ಅಲ್ಲೂ ಕೂಡ ಚೆನ್ನಾಗಿ ಕಾಣ್ತಾ ಇದ್ರು, ಒಳ್ಳೆ ಕಾಲೇಜ್ ಹುಡುಗನ್ ತರ ಹ್ಮ್. ಚೆನ್ನಾಗಿ. ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ತುಂಬಾ ಹ್ಮ್. ಚೆನ್ನಾಗಿದ್ದಾರೆ. ಓಕೆ. ಸೊ ಅವರ ಮನೆಗೆ ಊರ್ಗೆ ಎಲ್ಲ ಹೋಗೋ ಚಾನ್ಸ್ ಹೋಗಿದ್ರ ಏನಾರು? ಇಲ್ಲ ಇಲ್ಲ, ಓಕೆ, ಕರ್ದಿದ್ರೆ ಯಾವಾಗಾರು? ಕರೆದಿದ್ರೆ ಹ್ಮ್. ಹೋಗಿಲ್ಲ ಅಷ್ಟೇ. ನಮ್ ಟೈಮ್ ಸಿಗತ್ತಲ್ಲ, ಸಿಕ್ಕಿರಲ್ಲ, ಹಂಗಾಗಿ ಹೋಗಿರಲ್ಲ ಅಷ್ಟೇ. ಓಕೆ. ಇನ್ನ ಯಶ್ ಅವ್ರ ಮದರ್ ಅವ್ರಿಗೆ ಅವ್ರ ಅವ್ರು ಜೊತೆ ತುಂಬಾ ಒಳ್ಳೆಯವರು. ಹ್ಮ್. ಅವ್ರ ಮದರು ಫಾದರ್ ತುಂಬಾ ಒಳ್ಳೆಯವರು. ಓಕೆ. ಅವರು ರಾಧಿಕಾ ಮೇಡಮ್ ತುಂಬಾ ಒಳ್ಳೆಯವರು. ಹ್ಮ್. ಒಟ್ಟು ಅವ್ರ ಫ್ಯಾಮಿಲಿ ಒಳ್ಳೇದೇ. ಓಕೆ. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಖುಷಿ ಆಗ್ತಿತ್ತು ಅಷ್ಟೇ. ಓಕೆ. ಅಲ್ಲ ಯಾಕೆ ಅಂತಂದ್ರೆ ಹ. ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅದು ಖಂಡಿತ ಅವರ ಒಂದು ಶ್ರಮ, ಹಾರ್ಡ್ ವರ್ಕ್ ಎಲ್ಲ ಇದ್ದೇ ಇರುತ್ತೆ. ಸೊ ಯಶ್ ಅವ್ರದ್ದು ಅಷ್ಟೇ, ಅವರ ಬ್ಯಾಕ್ ಗ್ರೌಂಡ್ ಯಾರು ಸಿನಿಮಾ ಇಂಡಸ್ಟ್ರಿ ಅವರಲ್ಲ. ಹ್ಮ್. ಸೊ ತಂದೆ ಡ್ರೈವರ್. ಹ್ಮ್. ಸೊ ಈ ತರ ಇದ್ದವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಹೆಮ್ಮೆ ಪಡೋ ವಿಚಾರ. ಹೌದೌದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಆ ಒಂದು ಬೆಳವಣಿಗೆ ಬಗ್ಗೆ? ಬೆಳವಣಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ಹ್ಮ್. ಅದಂತೂ ಹೇಳ್ಬಲ್ಲೆ. ಹ್ಮ್. ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಇವಾಗ ಒಳ್ಳೆ ಯಶಸ್ಸು ಕಂಡಿದ್ದಾರೆ ಓಕೆ. ಅಂತ ಹೇಳ್ಬೋದು. ಓಕೆ. ಹ್ಮ್. ಯಶ್ ಈಗ ಕೆಲವು ವಿಚಾರಗಳನ್ನ ಕ್ಯೂರಿಯಾಸಿಟಿ ಇರುತ್ತೆ ಫ್ಯಾನ್ಸ್ ಗಳಿಗೆ, ಏನು ಅಂತ. ಹಾ. ಇವಾಗ ಟಾಕ್ಸಿಕ್ ರಿಲೀಸ್ ಆಗ್ತಿದೆ, ಅದ್ರಲ್ಲಿ ಕೆಲಸ ಮಾಡಿದಿರಾ. ರಾಮಾಯಣ ನೆಕ್ಸ್ಟ್ ಅಪ್ಕಮಿಂಗ್ ಇದೆ, ಅದ್ರಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರಿ. ಹ್ಮ್. ನೆಕ್ಸ್ಟ್ ಪ್ರಾಜೆಕ್ಟ್ ಗಳು ಏನಾದ್ರು ಅಪ್ಡೇಟ್ ಗೊತ್ತಿದ್ಯಾ ಅಂತ? ಇಲ್ಲ, ಅದು ಗೊತ್ತಿಲ್ಲ. ಓಕೆ. ಯಶ್ ಅವ್ರ ಜೊತೆ ಇದು ಮುಗಿದ ಮೇಲೆ ಏನಾದ್ರು ಪ್ರಾಜೆಕ್ಟ್ ಟಾಕ್ಸಿಕ್ ಮುಗಿದ್ಮೇಲೆ. ಓಕೆ. ರಿಲೀಸ್ ಆಗ್ಬೇಕು, ಮತ್ತೆ ರಾಮಾಯಣ ಒಂದು ಇದಾಗಬೇಕು. ಹ್ಮ್. ಎರಡು ಆದ್ಮೇಲೆ ಮುಂದಿಂದ ಅಂತ ಗೊತ್ತಾಗುತ್ತೆ. ಓಕೆ. ಅದು ಬಿಟ್ಟು ನೀವು ಬೇರೆ ಯಾರ್ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಅಪ್ಕಮಿಂಗ್ ಹೀರೋಗಳ ಜೊತೆ ಆಗಿಲ್ಲ ಈಗ ಅದು ಪ್ರಾಜೆಕ್ಟ್ಗಳು? ಈಗ ಈಗ ರಘು ಸರ್ದ ಒಂದು ಅದು ಪನ್ನಗಭರಣ ಅವ್ರ ಡೈರೆಕ್ಷನಲ್ಲಿ ಒಂದು ಮೊನ್ನೆ ಮ್ಯಾರೇಜ್ ಇಂದ ಬಂದೆ. ಓಕೆ. ನಾವು ನೀವು ಫೋನ್ ಮಾಡಿದಾಗ ಅಲ್ಲೇ ಇದ್ದಿದ್ದು. ಓಕೆ. ನೆನ್ನೆ ಸಂಜೆ ಬಂದಿದ್ದು ಓಕೆ. ಮ್ಯಾರೇಜ್ ಇಂದ ಹಾ ಹಾ ಹಾ. ಬಂದು ಅದು ನಡೀತಾ ಇದೆ. ಹ್ಮ್. ಆಮೇಲೆ ಸದ್ಯಕ್ಕೆ ಇದು ಸ್ವಲ್ಪ ಇದು ಕಡಿಮೆ. ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸಿನಿಮಾಗಳು ಕಡಿಮೆ ಆಗಿದ್ದಾವೆ. ಓಕೆ. ಸ್ವಲ್ಪ ನೋಡ್ಬೇಕು ಈಗ. ಅಲ್ಲ ಕರೆಕ್ಟ್, ಯಾಕೆಂದ್ರೆ ನೀವು ಸಾಕಷ್ಟು ವರ್ಷದ 1997 ಅಲ್ವಾ ನೀವೇ ಬಂದು. ಹೌದೌದು. ಸೊ ಅಲ್ಲಿಂದ ಇಲ್ಲಿಗೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಹತ್ತತ್ರ 30 ವರ್ಷ 30 ಅನ್ಕೊಳ್ಳಿ. ವರ್ಷ. ಹೌದು. ಸೊ 30 ವರ್ಷ ಇಂಡಸ್ಟ್ರಿಲಿ ಇದ್ದೀರಾ. ಹ್ಮ್. ಸೊ ಅವಾಗಿಂದ ಇವಾಗ್ಲೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಏನೋ ಇವಾಗ ಹಾ. ಡೌನ್ ಫಾಲ್ ತರ ಇದೆ ಅಂತ. ಯಾಕಂದ್ರೆ ಹೌದು. ಸ್ಟಾರ್ಗಳು ಇದ್ದೇ ಇದ್ದಾರೆ, ಯಶ್ ಹೌದು. ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸಾಕಷ್ಟು ಜನ ಇದ್ದಾರೆ, ರಿಷಬ್ ಶೆಟ್ಟಿ ಆಗಿರ್ಬೋದು. ಹ್ಮ್. ಸೊ ಅವ್ರಿದ್ರು ಕೂಡ ಸಿನಿಮಾಗಳಿಗೆ ಏನಂದ್ರೆ ವರ್ಷಕ್ಕೆ ಒಂದು 300 ಫಿಲಮ್ ರಿಲೀಸ್ ಆಗ್ತಿದೆ. ಹ್ಮ್. ಸೊ ಆದ್ರೂ ಕೂಡ ಏನ್ ಹೇಳ್ತಾರೆ, ಗೆಲುವಿನ ಸಕ್ಸಸ್ ರೇಷಿಯೋ ಕಮ್ಮಿ ಇದೆ, ಹೌದು. ಗೆಲುವು ಕಾಣ್ತಾ ಇಲ್ಲ ಅಂತ. ಏನ್ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಆ ಗೆಲುವು ಕಾಣ್ತಾ ಇಲ್ಲ ಅಂದ್ರೆ ನಾನು ಹಂಗೆ ಹೇಳಕ್ಕಾಗೋದು. ಅಲ್ಲ ಒಂದು, ಯಾಕಂದ್ರೆ ಅಷ್ಟು ವರ್ಷದಿಂದ ಇಂಡಸ್ಟ್ರಿಲಿ ಇದೀರಾ, ಎಲ್ಲಿ ಏನಾಗ್ತಿದೆ ಅಂತ. ಯಾಕಂದ್ರೆ ಅವಾಗ ನೋಡಿದ್ರೆ ನೀವು ಒಂದು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಅಷ್ಟು ಪ್ರಮೋಷನ್ ಇರೋದು, ಜನ ಎಲ್ಲ ಬರ್ತಾ ಇದ್ರು. ಹ್ಮ್. ಸೊ ಇವಾಗ ಕಂಪೇರ್ ಮಾಡಿದ್ರೆ ಯಾರು ಬರ್ತಿಲ್ಲ ಅಂತ ಒಂದು ಆಪಾದನೆ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನನಗೆ ಅನಿಸುತ್ತೆ ಅಂದರೆ ಈ ಕ್ವಾಲಿಟಿ ಕ್ವಾಂಟಿಟಿಗಿಂತ ಅದಿಲ್ಲ ಓಕೆ. ಸಿನಿಮಾದಲ್ಲಿ. ಹ್ಮ್. ಸ್ವಲ್ಪ ಕ್ವಾಲಿಟಿನೂ ಕ್ವಾಂಟಿಟಿ ಎರಡು ಇರಬೇಕು. ಹ್ಮ್. ಅವಾಗ ಜನ ಕುತ್ಕೊಂಡು ನೋಡ್ತಾರೆ ಅಂತ ಅನಿಸುತ್ತೆ. ಓಕೆ. ಸಿನಿಮಾಗಳು ಜನಕ್ಕೆ- ಬರೋದು ಮುಖ್ಯ ಅಲ್ಲ, ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ. ಕ್ವಾಂಟಿಟಿ ಇರಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಓಕೆ. 2.5 ಗಂಟೆ ಥಿಯೇಟರ್ ಕುತ್ಕೊಂತಾನೆ ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಒಂದು 2.5 ಗಂಟೆ ಟೈಮ್ ಪಾಸ್ ಆಗಬೇಕು ಅವನಿಗೆ, ಹೌದು. ಮಾತ್ರ ಮನರಂಜನೆ ಸಿಗಬೇಕು ಹ್ಮ್. ಥಿಯೇಟ್ರಲ್ಲಿ. ಆ ಥಿಯೇಟ್ರಲ್ಲಿ ಇಲ್ಲ ಅಂತ ಅನ್ಕೊಂತೀನಿ. ಸೊ ಈ ಆ ಥರ- ವಿಚಾರಗಳು ಕೂಡ ಮ್ಯಾಟರ್ ಆಗ್ತಿದೆ. ಆ, ಅದೇ. ಓಕೆ. ದರ್ಶನ್ ಅವ್ರ ಜೊತೆ ಏನಾದ್ರು ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತ ಅಂತ? ಇಲ್ಲ, ಸಿಕ್ಕಿಲ್ಲ. ಓಕೆ. ಅವ್ರ ಜೊತೆ ಏನಾದ್ರು ಭೇಟಿ ಒಡನಾಟ ಏನಾದ್ರು? ಅವ್ರ ಜೊತೆಗೆ ಯಾವ್ದು ಸಿನಿಮಾ ಮಾಡೇ ಇಲ್ಲ. ಓಕೆ. ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಓಕೆ. ಅಪ್ಪು ಸರ್ ಜೊತೆ? ಅಪ್ಪು ಸರ್ ಜೊತೆಗೆ ಕ್ಲಾಶ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಓಕೆ. ಅದು ಅಂಜನಿ ಪುತ್ರ. ಹಾ ಹಾ. ಅದು ಮಾಡಿದ್ದೆ. ಓಕೆ. ಅದು ನಾನು ಕಂಪ್ನಿ ನಾನದಲ್ಲ, ಬೇರೆಯವ್ರದ್ದು, ಬಟ್ ಕ್ಲಾಶಿಗೆ ಹೋಗಿದ್ದೆ. ಓಕೆ. ಒಟ್ಟು ಅಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿ. ಒಂದ್ 2 ದಿನ ಕೆಲಸ ಮಾಡಿರ್ತೀನಿ ಅವ್ರ ಜೊತೆಗೂ. ಅಪ್ಪು ಸರ್ ಯಾವ ತರ? ಅವರು ತುಂಬಾ ಒಳ್ಳೆಯವರು. ಓಕೆ. ಅದೇನಿಲ್ಲ, ಹ್ಮ್. ಕಲಾವಿದರೆಲ್ಲ ತುಂಬಾ ಒಳ್ಳೆಯವರೇ. ಹಾ. ಆದ್ರೆ ಈ ಏನೋ ಪರಿಸ್ಥಿತಿ ಸಂಬಂಧ ಏನೋ ಟೈಮು. ಟೈಮು ಹ್ಮ್. ಆ ಥರ ಆಗ್ಬಿಡೋದು ಅಷ್ಟೇ. ಓಕೆ. ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಯಾರ ಜೊತೆ ಸ್ಟಾರ್ಗಳ ಜೊತೆ ಮಾಡಿದಿರಾ? ಬೇರೆ ಲ್ಯಾಂಗ್ವೇಜ್ ಅಂದ್ರೆ ನಮ್ಮ ಮೇಡಮ್ ಜೊತೆ ಮಾಡಿದ್ದೀನಿ, ಯಾರು? ಅನುಪ್ರಭಾಕರ್ ಜೊತೆ. ಓಕೆ. ಅವ್ರದ್ದು ಏಜೆಂಟ್ ಅಂತ ಒಂದು ತೆಲುಗು ಸಿನಿಮಾ ಮಾಡಿದೆ. ಓಕೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದೆ, 2 ಸಿನಿಮಾ ಮಾಡಿದೆ. ಹ್ಮ್. ಆಮೇಲೆ ತಮಿಳಲ್ಲಿ ಕಾಳಿಕಾಂಬ ಓಕೆ. ಅದು ಮಾಡಿದೆ. ಹ್ಮ್. ಸುಮಾರು ಸಿನಿಮಾ ಮಾಡಿದ್ದೀನಿ. ಓಕೆ. ಇವಾಗ ಮೇಡಮಿಗೆ ನೀವು ಪರ್ಸನಲ್ ಮೇಕಪ್ ಮ್ಯಾನ್? ಓಕೆ. ಅವ್ರದ್ದು ಇವ್ರದ್ದು ಯಾರ್ದೋ ಒಂದು ಒಟ್ಟು ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ ಆ ಥರ. ಓಕೆ. ಬೇರೆ ಏನಂದ್ರೆ ಕಂಪೇರ್ ಮೇಕಪ್ ಮ್ಯಾನ್ಗಳಿಗೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತಂದ್ರೆ, ಈ ಅವಕಾಶ ದೃಷ್ಟಿಯಲ್ಲಿ ಆಗಿರ್ಬೋದು, ಸ್ಯಾಲ್ರಿ ದೃಷ್ಟಿಯಲ್ಲಿ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆಯಾ ಅಥವಾ ಇನ್ನೂ ಏನಾದ್ರು ನಾವು ಅಪ್ಗ್ರೇಡ್ ಆಗ್ಬೇಕಂತ?
ಅಪ್ಗ್ರೇಡ್ ಆಗೋದು ಇದ್ದೇ ಇರುತ್ತೆ ಜೀವನದಲ್ಲಿ. ಓಕೆ. ಅಂತಂದು ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ಆಗ್ತಲೇ ಇರಬೇಕು. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೇಕಪ್ ಮಾಡ್ತಿರೋದೇ ಬೇರೆ, ಈಗ ಮಾಡ್ತಿರೋದೇ ಬೇರೆ. ಸ್ಟಾರ್ಟಿಂಗ್ ಅಲ್ಲಿ ಪ್ಯಾನಿಕ್ ಹಾಕೋ ಬ್ರಷ್ ತಗೊಂಡು ಹೊಡೆದ ಮುಖಕ್ಕೆ ಆಗ್ತಾ ಇದ್ದು. ಈಗ ಹಂಗಲ್ಲ, ಈಗ ಬರೇ ಬ್ರಷ್ ಲೈಟ್ ಆಗಿರ್ಬೇಕು. ಓಕೆ. ಮುಂಚಿನ ಮೇಕಪ್ ಬೇರೆ, ಈಗಿನ ಮೇಕಪ್ ಬೇರೆ. ಮುಂಚಿನ ತರ ಈಗ ಮಾಡಿದ್ರೆ ಎದ್ದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಸ್ಟೇಟ್ ಅಲ್ಲಿ. ಅದಕ್ಕೆ ಲೈಟ್ ಆಗಿ ಇರ್ಬೇಕಲ್ಲ. ಓಕೆ. ಲೈಟ್ ಮೇಕಪ್ ಆ ಥರ ಮಾಡೋಕ್ಕಾಗಲ್ಲ ಇವಾಗ. ಆ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ. ಸೊ ಟೆಕ್ನಾಲಜಿ ಪ್ರಕಾರ, ಟೆಕ್ನಾಲಜಿ ಅಥವಾ ಬೇರೆ ಇವರಲ್ಲಿ ಬೇರೆ ಫಾರಿನ್ ಆಗಿರ್ಬೋದು, ಬೇರೆ ಇಂಡಸ್ಟ್ರಿ ಮುಂಬೈ ಈ ಥರ ಎಲ್ಲ ಜಾಸ್ತಿ ಬರ್ತಾರಲ್ಲ, ಸೊ ಅವ್ರದಕ್ಕೂ ನಮ್ಗೆ ಏನು ಡಿಫ್ರೆಂಟ್ ಇದೆ ಅಂತ? ಡಿಫ್ರೆಂಟ್ ಅಂತ ಏನೋ ಇರಲ್ಲ ಸರ್. ಕೆಲಸ ಒಂದೇ, ಮಾಡೋ ಮೆಥಡ್ ಬೇರೆ ಇರುತ್ತೆ ಅಷ್ಟೇ. ಓಕೆ. ಕೆಲಸ ಕ್ವಾಲಿಟಿ ಒಂದೇ ಇರುತ್ತೆ, ಮಾಡೋ ಮೆಥಡ್ ಅವನೊಂಥರ ಮಾಡಿದ್ರೆ ನಾನೊಂಥರ ಮಾಡ್ಬೋದು. ಬಿಟ್ರೆ ಬೇರೆ ಏನು ಇದೆ, ಅವ್ರು ತೋರ್ಸೋದು ಸ್ಕಿನ್ ಅಲ್ಲಿ ಅದೇ, ನಾ ತೋರ್ಸೋದು ಸ್ಕಿನ್ ಅಲ್ಲಿ ಅದೇ. ಅದು ಮಾಡೋ ಮೆಥಡ್ ಅವ್ರು ಫಸ್ಟ್ ಲಾಸ್ಟ್ ಮಾಡ್ಬೋದು, ಲಾಸ್ಟ್ ಫಸ್ಟ್ ಮಾಡ್ಬೋದು. ನಾ ಫಸ್ಟ್ ಲಾಸ್ಟ್ ಮಾಡೋದು, ಲಾಸ್ಟ್ ಫಸ್ಟ್ ಮಾಡ್ಬೋದು. ಅದು ಬಿಟ್ಟರೆ ಅದೊಂದು ಕ್ವಾಲಿಟಿ ಬಿಟ್ರೆ ಬೇರೆ ಏನಿಲ್ಲ. ಓಕೆ. ಎಲ್ಲ ಒಂದೇ. ಇವಾಗ ಅವ್ರು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ, ನಾವು ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಅವರು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಯೂಸ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಯೂಸ್ ಮಾಡ್ತೀವಿ. ಓಕೆ. ಬ್ರ್ಯಾಂಡ್ದೇನು ತಮ್ಮ ಸಮಸ್ಯೆ ಇಲ್ಲ, ಬ್ರ್ಯಾಂಡ್ಗಳು ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಆ ಥರ ಇದೆ, ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಆದರೂ ಕೂಡ ಒಂದು ಈಗ ನೆಕ್ಸ್ಟ್ ಮಂತ್ ಟಾಕ್ಸಿಕ್ ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರು, ಅದ್ರಲ್ಲೂ ನಿಮ್ಮ ಜೊತೆ ಒಡನಾಟ ಇದ್ದವರು, ನೀವು ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ಈ ಥರ ಅದರಲ್ಲೂ ನೀವು ಕೂಡ ಕೆಲಸ ಮಾಡಿದ್ದೀರಾ. ಸೊ ಏನು ಅಂದರೆ ಜನಗಳಿಗೆ ಒಂದು ಹಿಂಟ್ ಈ ಥರ ಇರುತ್ತೆ ಟಾಕ್ಸಿಕ್ ಅಂತ ನೀವು ನೋಡಿದ ಮಟ್ಟಿಗೆ ಏನಾರು ಒಂದು ಹೇಳೋದಾದ್ರೆ ಏನು ಹೇಳ್ತೀರಾ? ಇಂಟು ಅಂದರೆ ಯಶ್ ಅವ್ರು ಈ ಥರ ಲುಕ್ ಇರುತ್ತೆ, ಈ ಥರ ಇರುತ್ತೆ ಅನ್ನೋದಾರೆ ಏನು ನಿಮಗೆ ಗೊತ್ತಿರೋ ಪ್ರಕಾರ? ಲುಕ್ ಎಲ್ಲ ರಿವೀಲ್ ಆಗಿದೆಯಲ್ಲ. ಅಲ್ಲ, ಲುಕ್ ರಿವೀಲ್ ಆಗಿದೆ, ಬಟ್ ಅದು ಹೊರತುಪಡಿಸಿ ಟಾಕ್ಸಿಕ್ ಅಂದ್ರೆ ಈ ತರ ಇರ್ಬೋದು, ಈ ತರ ಇರುತ್ತೆ ಅನ್ನೋದಾದ್ರೆ ಅದು ಗೆಸ್ ಮಾಡಕ್ಕಾಗಲ್ಲ. ಯಾರ ಕೈಲೂ ಹೆಂಗ್ ಮಾಡಕ್ಕಾಗುತ್ತೆ? ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಬೇಕು, ಗೆಸ್ ಮಾಡಲ್ಲ. ಅಲ್ಲ, ನೀವು ಅದ್ರ ಕೆಲಸ ಮಾಡಿರಲ್ಲ ಏನಾರು? ನಾವು ಕೆಲಸ ಮಾಡಿರ್ತೀವಿ ಅಷ್ಟೇ, ಸೀನ್ ಬೈ ಸೀನ್ ನಮಗೆ ಗೊತ್ತಿರಲ್ಲ. ಓಕೆ. ಕೆಲಸ ಮಾಡಿರ್ತೀವಿ, ಸೀನ್ ಬೈ ಸೀನ್ ನಾವು ನೋಡಿರಲ್ಲ, ಅದು ಗೊತ್ತಿರಲ್ಲ, ನಾವು ಕೇಳಕ್ಕೂ ಆಗಲ್ಲ ಅದನ್ನ. ಓಕೆ. ಕೆಲವು ಕೇಳ್ತಾರೆ, ನಾವು ಅದು ಅಷ್ಟೊಂದು ನಮಗೆ ಶಾರ್ಟ್ ಆಗಿ ಹೇಳಿತಾರೆ, ನಮ್ಗೆ ಡೀಟೇಲ್ಸ್ ಏನು ಹೇಳಕ್ಕೆ. ಓಕೆ. ನೀವು ಮಾಡೋ ಮೇಕಪ್ಗೂ ಸೀನ್ಗೂ ಏನು ಇನ್ಫಾರ್ಮ್ ಮಾಡಿ ಏನು ಹೇಳಿರಲ್ಲ, ಸೊ ಈ ತರ ಮಾಡಿ ಮೇಕಪ್ ಅಂದ್ರೆ ಮುಗಿದಷ್ಟೇ ಅಷ್ಟೇ. ಡೈರೆಕ್ಟ್ ಹೇಳ್ತಾರೆ ಈ ತರ ಮಾಡಿ, ಈ ತರ ಬೇಕು ಅಂತ, ಅವಾಗ ಆ ಥರ ಮಾಡ್ತೀವಿ. ಓಕೆ. ಓಕೆ. ಇವಾಗ ನಿಮ್ಮ ರೀಸೆಂಟಾಗಿ ಮೊನ್ನೆ ಅಬ್ಸರ್ವ್ ಮಾಡಿದ್ರ ಅಂದ್ರೆ ರಾಮಾಯಣದೊಂದು ಪ್ರೆಸ್ ಮೀಟ್ ಆಯ್ತು ಡೆಲ್ಲಿ ಮುಂಬೈಯಲ್ಲಿ. ಸೊ ಎಲ್ಲೂ ಕೂಡ ಇಡೀ ಬಾಲಿವುಡ್ ಯಶ್ ಅವ್ರಿಗೆ ಒಂದು ಎಲ್ಲ ಕೂಡ ಗೆಸ್ಟ್ಗಳಾಗಿ ಹೋಗಿದ್ರು, ಸಪೋರ್ಟ್ ಮಾಡಿದ್ರು. ಅಂದ್ರೆ ಇಂಡಿಯಾದ CEO ತರ ಯಶ್ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಇದೆ ಸರ್. ಓಕೆ. ನಮ್ಮ ಹೀರೋ, ನಮ್ಮ ಕನ್ನಡದ ಹೀರೋ ಒಂದು ಟಾಪ್ ಲೆವೆಲ್ಗೆ ಹೋದ್ರೆ ನಮಗೆ ಖುಷಿ ಆಗಲ್ವಾ? ಖಂಡಿತ ಖುಷಿ ಇದೆ. ಸೊ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಫಿಲಮ್ಗಳಲ್ಲಿ ಯಶ್ ಅವ್ರ ಸಿನಿಮಾಗೆ ನೀವು ಇದ್ದೇ ಇರ್ತೀರಾ? ನೋಡ್ಬೇಕು. ಓಕೆ. ಓಕೆ. ನೋಡೋಣ. ಓಕೆ. ಅಂದ್ರೆ ಈಗ ಫುಲ್ ಅಪ್ಕಮಿಂಗ್ ಇದ್ದೇ ಇದೆ ಯಶ್ ಅವ್ರಿಗೆ. ಏನೇನು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಒಂದು ಐಡಿಯಾ ಇದೆಯಾ ರಾಮಾಯಣ ಬಿಟ್ಟು? ಪ್ರಾಜೆಕ್ಟ್ ಇನ್ನು ಏನಂತ ಗೊತ್ತಿಲ್ಲ. ಓಕೆ. ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಇವೆರಡು ರಿಲೀಸ್ ಆಗಬೇಕು. ರಿಲೀಸ್ ಆದ್ಮೇಲೆ ಅನೌನ್ಸ್ಮೆಂಟ್ ನೆಕ್ಸ್ಟ್ ಎಲ್ಲ ಏನೇ ಇದ್ರು. ಸೊ ಇನ್ನೂ ಇದೆ ಪ್ರಾಜೆಕ್ಟ್ಗಳು? ಹೌದೌದು, ಪ್ರಾಜೆಕ್ಟ್ ಇರುತ್ತೆ. ಪ್ರಾಜೆಕ್ಟ್ ಇಲ್ದಲ್ಲ ಇರುತ್ತೆ ಸರ್, ಖಂಡಿತ ಇದ್ದೇ ಇರುತ್ತೆ. ರಿವೀಲ್ ಮಾಡಿಲ್ಲ ಅಷ್ಟೇ. ಅಲ್ಲ, ನಿಮಗೆ ಅನ್ಸಿದೆ ಯಾವಾಗಾರು ಗೊತ್ತಿದೆ ಮಾಹಿತಿ ಏನ್ ಮಾಡ್ಬೋದು? ಕೆಲವರು ಇವ್ರ ಜೊತೆ ಮಾಡ್ತಾರೆ, ಆ ಜೊತೆ ಮಾಡ್ತಾರೆ, ಆ ಫಿಲಮ್ ಬರುತ್ತೆ, ಈ ಸಿನಿಮಾ ಬರುತ್ತೆ, KGF 3 ಬರುತ್ತೆ, ಈ ತರ ಟಾಕ್ ಇದೆ. ಸೊ ನಿಮ್ಗೆ ಏನಾದ್ರು ಒಂದು ಕ್ಲೂ ಗೊತ್ತಿದ್ಯಾ ಅಂತ? ಯಾವ್ದು ಮಾಡ್ಬೋದು ನೆಕ್ಸ್ಟ್? ರಾಮಾಯಣ ಆದ ನಂತರ ಯಾವ ಪ್ರಾಜೆಕ್ಟ್ ಎತ್ಕೋಬಹುದು ಯಶ್ ಅಂತ? ಅವರು ಪ್ರಾಜೆಕ್ಟ್ ಆತರ ಇರಲ್ಲ, ಅಂದ್ರೆ ಒಂದು ಮುಗಿದ್ಮೇಲೆ ಇನ್ನೊಂದಕ್ಕೆ ಹೋಗ್ತಾರೆ ಅಷ್ಟೇ. ಅದು ಯಾವ್ದು ಚೆನ್ನಾಗಿರುತ್ತೆ ನೋಡ್ತಾರೆ. ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ರೂಮ್ ವರ್ಕ್ ಅದ್ರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮಾಡ್ಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅವಾಗ ಗೊತ್ತಾಗುತ್ತೆ ನಮಗೆ ಇಂಥ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂತ. ಅಲ್ಲಿಗೂ ಗೊತ್ತಾಗಲ್ಲ. ಓಕೆ. ಯಶ್ ಅವ್ರ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರ ಅವರು ವಿತ್ ಬಿಯರ್ಡ್ ಚೆನ್ನಾಗಿರ್ತಾರ, ವಿತೌಟ್ ಬಿಯರ್ಡ್ ಚೆನ್ನಾಗಿರ್ತಾರ ಅಂತ? ವಿತ್ ಬಿಯರ್ಡ್ ಚೆನ್ನಾಗಿರುತ್ತೆ. ವಿತ್ ಬಿಯರ್ಡ್ ಚೆನ್ನಾಗಿ. ಸೊ ನಿಮಗೆ ಯಾವ ಸಮಸ್ಯೆ ಆಗಲ್ಲ ಮೇಕಪ್ ಮಾಡೋದಕ್ಕೆ? ಬಿಯರ್ಡ್ ಫುಲ್ ಕವರ್ ಆಗಿರುತ್ತೆ, ಅದು ಇಷ್ಟ ಇರುತ್ತಲ್ಲ. ಓಕೆ. ಇನ್ನು ಇದಾಗುತ್ತೆ, ಇನ್ನು ಕಡಿಮೆ ಆಗುತ್ತೆ. ಓಕೆ. ಅದ್ರಲ್ಲ ಏನ್ ನಮ್ಗೆ ಟೈಮು ಸೇವ್ ಆಗಲ್ಲ, ಏನೂ ಸೇಮ್, ಬಟ್ ಅವ್ರಿಗೆ ಲುಕ್ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ. ಬಿಯರ್ಡ್ ಚೆನ್ನಾಗಿರುತ್ತೆ. ಓಕೆ. ನಿಮ್ಗೆ ಯಾವಾಗಾರು ಯಶ್ ಅವ್ರು ಹಿಂಗ್ ಮೇಕಪ್ ಮಾಡ್ಬೇಕಾದ್ರೆ ಏನಾದ್ರು ಕೇಳಿದ್ರ, ಇನ್ ಗಡ್ಡ ಇರೋದಕ್ಕೆ ನೀವೇನು ಇದಾಗಲ್ವಾ ಆ ತರ ಈ ತರ ಏನು ಮಾತುಕತೆ ಏನು ನಡೆಯಲ್ವಾ? ಓಕೆ. ಗಡ್ಡೆ ಇದೆ ಚೆನ್ನಾಗಿರುತ್ತೆ ಅವ್ರಿಗೆ. ಓಕೆ. ಅಂದ್ರೆ ನಾರ್ಮಲ್ ಆಗಿ ಈಗ ಸೆಲೆಬ್ರಿಟಿ ಅಂದ್ರೆ ಅವ್ರದೇ ಆದಂತ ಮೇಕಪ್ ಬ್ರ್ಯಾಂಡ್ಗಳಿರುತ್ತೆ. ಸೊ ಅದು ನೀವು ಅವ್ರದ್ದು ಓನ್ ನೀವು ಬ್ರ್ಯಾಂಡ್ ಇರತಕ್ಕಂತ ಮೇಕಪ್ ಅಲ್ಲಿ ಮಾಡ್ತೀರಾ, ಅಥವಾ ಯಶ್ ಅವ್ರು ಏನಾದ್ರು ಸಪರೇಟ್ ಆಗಿ ಬ್ರ್ಯಾಂಡ್ಗಳು ಮೇಕಪ್ ಪ್ರಾಡಕ್ಟ್ ಗಳಿಗೆ ಯೂಸ್ ಮಾಡ್ತಾರೆ? ನಾವು ತಗೊಂಡೋಗ್ತಾ ಇರ್ತೀವಿ.
ಗೊತ್ತು ನಿಮಗೆ ಯಾವ್ದಂತ ಯಾವ ರೆಗ್ಯುಲರ್ ನೀವು ತಗೊಂಡು ಅವರೇ ಅದನ್ನೇ ಯೂಸ್ ಮಾಡ್ತಾರೆ. ಹೌದೌದು ಅದನ್ನೇ ಯೂಸ್ ಮಾಡ್ಬೋದು. ಅದಕ್ಕೆ ಸಹ ತುಂಬ ಬ್ರ್ಯಾಂಡ್ಗಳು ಬಂದಿವೆ. ಓಕೆ. ಈಗ ನಾನೊಂದು ಬ್ರ್ಯಾಂಡ್ ಹಾಕ್ತೀನಿ, ಇನ್ನೊಬ್ಬ ಒಂದು ಬ್ರ್ಯಾಂಡ್ ಹಾಕ್ತಾನೆ, ಮತ್ತೊಬ್ಬ ಬ್ರ್ಯಾಂಡ್ ಹಾಕ್ತಾನೆ. ಹ್ಮ್. ಅದು ಇಂಥ ಬ್ರ್ಯಾಂಡ್ ಇಲ್ಲ, ಕ್ವಾಲಿಟಿ ಒಂದೇ ಇರುತ್ತೆ. ಓಕೆ. ಅದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ, ಓಕೆ. ಮಾಡೋ ಮೆಥಡ್ ಚೇಂಜ್ ಇರುತ್ತೆ. ಹ್ಮ್. ಬ್ರ್ಯಾಂಡ್ ಎಲ್ಲ ಒಂದೇ. ಓಕೆ. ಅಲ್ಲ ಅಲ್ವಾ? ಪರ್ಟಿಕ್ಯುಲರ್ ಎಷ್ಟೋರು ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅಂತ ಏನಾದ್ರು ಇದೆಯಾ ಅಂತ ಮೇಕಪ್ ಅಲ್ಲಿ? ಅವ್ರು ಇದೇ ಬ್ರ್ಯಾಂಡ್ ಬೇಕು ಅಂತ ಹೇಳಲ್ಲ, ಓಕೆ. ಒಟ್ಟು ಯಾವುದೋ ಒಂದು ಚೆನ್ನಾಗಿರೋ ಒಳ್ಳೆ ಬ್ರ್ಯಾಂಡ್ ಹಾಕಿ ಅಂತ ಹೇಳ್ತಾರೆ. ಓ ಅಷ್ಟೇ, ಅವ್ರೇನ್ ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಹಾಕಿ ಅಂತ ಹೇಳಲ್ಲ, ಚೆನ್ನಾಗಿ ಒಳ್ಳೆ ಬ್ರ್ಯಾಂಡ್ ಚೆನ್ನಾಗಿ ಕಾಣಿಸ್ತಂತ ಒಂದು ಹಾಕಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಕೂಡ ಟಿಲ್ ಇಲ್ಲಿವರೆಗೂ ಟ್ಯಾಕ್ಸಿಗೆ ತನಕನೂ ಅದೇ. ಹೌದು. ಅಂದ್ರೆ ನಾವು ನೋಡ್ದಂಗೆ ಯಶ್ ಅವರು ಸಾಕಷ್ಟು ಹೆಲ್ಪಿಂಗ್ ನೇಚರ್, ಹಾ. ಜೊತೆಲಿದ್ದವ್ರಿಗಾಗಿರ್ಬೋದು ಗೊತ್ತಿದ್ದವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಹಾ. ಸೊ ನೀವು ನೋಡ್ದಂಗೆ ಅವರ ಹೆಲ್ಪಿಂಗ್ ವಿಚಾರಗಳು ಏನಾದ್ರು ಗೊತ್ತಿದೆಯಾ ಅಂತ? ಹೆಲ್ಪಿಂಗ್ ವಿಚಾರ ತುಂಬ ಇದೆ ಸರ್. ಓಕೆ. ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ಎಲ್ಲರಿಗೂ 5,000 ಸ್ವಲ್ಪ ದುಡ್ಡು ಕೊಟ್ಟರು. Okay. ಆಲ್ ಟೆಕ್ನಿಷಿಯನ್ 3,000 ಜನ ಏನೋ ಇದ್ರು, ಓಕೆ. 3,000 ಜನಕ್ಕೂ ಕೊಟ್ಟಿದ್ದಾರೆ. ಕೊಟ್ಟರು. ಹ್ಮ್. ನಮ್ಮ ಒಕ್ಕೂಟದಲ್ಲಿ ಇದ್ರಲ್ಲ, ಹ್ಮ್. ಎಲ್ಲ ಸಂಘದ ಮೇಕಪ್ಪು, ಕಾಸ್ಟ್ಯೂಮು, ಲೈಟ್ ಮ್ಯಾನು, ಪ್ರೊಡಕ್ಷನ್ನು, ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟು 17 ಡಿಪಾರ್ಟ್ಮೆಂಟ್ ಏನಿದೆ, ಎಲ್ಲ ಡಿಪಾರ್ಟ್ಮೆಂಟ್ಗೂ 5,000 ರೂಪಾಯಿ ದುಡ್ಡು ಕೊಟ್ಟರು. ಓಕೆ. ಅದೊಂದು ಹೆಲ್ಪಿಂಗ್ ನೇಚರು. ಹ್ಮ್. ಆಮೇಲೆ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೇ ಮಾಡ್ತಾರೆ, ತೊಂದರೆ ಇಲ್ಲ, ಗೊತ್ತಿಲ್ದಂಗೆ ಸುಮಾರು ಮಾಡಿದ್ದಾರೆ. ಮಾಡಿದ್ದಾರೆ. ಓಕೆ. ಹಾಂ, ಯಶ್ ಅವರು ಅಂದ ತಕ್ಷಣ ಅದೇ ಹೆಲ್ಪಿಂಗ್ ನೇಚರ್ ಇದ್ದೇ ಇರುತ್ತೆ. ಹೌದು. ಅದು ಬಿಟ್ಟು ಶೂಟಿಂಗ್ ಟೈಮಲ್ಲೆಲ್ಲ ಯಾವ ತರ ಜಾಲಿ ಅಂತ ಹೇಳಿದ್ರಿ, ಎಂಟರ್ಟೈನ್ಮೆಂಟ್ ಇರುತ್ತೆ, ರೇಗಿಸ್ತಾ ಇದ್ರು, ಕಾರ್ ಎಳಿತಾ ಇದ್ರು ಅಂತ. ಹಾಂ. ಅದು ಬಿಟ್ಟು ಈಗ ಶೂಟ್ ಅಂತ ಅಂದ ತಕ್ಷಣ ಯಾವ ತರ ಪ್ರಿಪ್ರೇಷನ್ ಇರೋದು, ಅಥವಾ ಎಷ್ಟು ಸೀರಿಯಸ್ ಇರೋದು ಅಂತ? ಅಂದರೆ ಕೆಲವೊಂದು ಸತಿ ಸೀರಿಯಸ್ ಕೋಪ ಮಾಡ್ಕೊಂಡ್ಬಿಟ್ಟಿರೋರು. ಓಕೆ. ನಮ್ಗೆ ಎಲ್ಲ ನಮ್ಮ ಒಂದು ಟೀಮ್ ಇತ್ತು, ಕಾಸ್ಟ್ಯೂಮು, ಮೇಕಪ್, ಎಲ್ಲ ಮೇಲೆ ಒಂದು ಕೋಪ ಮಾಡ್ಕೊಂಡಿರೋರು. ಓಕೆ. ಆ ಕೋಪ ಅಷ್ಟೇ ಒಂದು 5 ನಿಮಿಷ ಅಷ್ಟೇ, ಆಮೇಲೆ ಮುಗಿದು ಆಮೇಲೆ ಜಾಲಿ ಮಾಡೋರು ಆ ಥರ. ಆಮೇಲೆ ಕೋಪ ಏನೋ ತುಂಬ ಕ್ಯಾರಿ ಓವರ್ ಮಾಡ್ತಿರ್ಲಿಲ್ಲ. ಓಕೆ. ಒಂದು ಆ ಟೈಮಲ್ಲಿ ಸ್ವಲ್ಪ ಕೋಪ ಮಾಡ್ಕೊಂಡ್ರು ಅಷ್ಟೇ. ಓಕೆ. ಯಾವುದೋ ಒಂದು ಅವ್ರಿಗೆ ಈಗ ಏನೋ ಒಂದು ಅನ್ಕೊಂಡು ಬಂದಿರ್ತಾರೆ, ಇಲ್ಲಿ ಏನೋ ಒಂದು ಆಗಿರುತ್ತೆ, ಅವಾಗ ಕೋಪ ಬಂದೇ ಬರುತ್ತೆ. ಅದು ಯಾರಿಗೂ ಸಹಜ. ಹೌದು ಹೌದು. ಹೌದಲ್ವಾ? ಆ ಥರ ಆದಾಗ ಕೋಪ ಬಂದಿರುತ್ತೆ. ಸೊ ಇನ್ನೇನು ಅಂದ್ರೆ ಫೈನಲಿ ಟಾಕ್ಸಿಕ್ ಅಲ್ಲೂ ಕೂಡ ಕೆಲಸ ಮಾಡಿದಿರ, ತುಂಬಾ ನಿರೀಕ್ಷೆ ಇರೋ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಕೂಡ ಇದೆ. ಸೊ ಏನ್ ಹೇಳ್ತೀರಾ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರಿಗೆ? ನೀವು ಆಸ್ ಎ ಫ್ರೆಂಡ್, ಯಶ್ ಅವ್ರ ಫ್ರೆಂಡ್ ಆಗಿರ್ಬೋದು, ಅವ್ರ ಜೊತೆ ಕೆಲಸ ಮಾಡೋ ಒಬ್ಬ ಮೇಕಪ್ ಮ್ಯಾನ್ ಆಗಿರ್ಬೋದು, ಅಥವಾ ನಾರ್ಮಲ್ ಪರ್ಸನ್ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ಚೆನ್ನಾಗಿ ಬಂದಿದೆ, ಓಕೆ, ಅದ್ರ ನೋಡಬೇಕು. ಎಲ್ಲ ಕನ್ನಡ ಕಲಾವಿದರು ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಹೋಗಿ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಆಮೇಲೆ ಇವೇನೋ ಏನೋ ಈ ಮೊಬೈಲಾಗೆಲ್ಲ ಇದೆಲ್ಲ ಬಿಟ್ಬಿಡೋಕೆ, ಮೊಬೈಲಾಗೆ ಅಷ್ಟು ಜಡ್ಮೆಂಟ್ ಸಿಗಲ್ಲ. ಹೌದು. ನಾವು ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು ನೋಡಿದ್ರೆ ಸಿನಿಮಾ ಜಡ್ಮೆಂಟ್ ಸಿಗೋದು. ಮೊಬೈಲ್ ಚಿಕ್ಕ ಸ್ಕ್ರೀನ್ ಏನು ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ. ಹಂಗಾಗಿ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಿ ಆಸೆ ಪಡ್ತೀನಿ ಅಷ್ಟೇ. ಓಕೆ. ಸೊ ನಿಮ್ಮ ಥರನೇ ಎಲ್ಲದೇ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನೀವು ಅವ್ರ ಜೊತೆ ಸಾಕಷ್ಟು ಮತ್ತೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಲ್ಲಿ ನೀವು ಕೂಡ ಕೆಲಸ ಮಾಡಿ, ಮತ್ತೆ ಈ ಒಡನಾಟ ಕಂಟಿನ್ಯೂ ಆಗಲಿ, ನಿಮಗೂ ಕೂಡ ದೊಡ್ಡ ದೊಡ್ಡ ಸಿನಿಮಾ ಅವಕಾಶಗಳು ಸಿಗಲಿ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಮೇಕಪ್ ಮ್ಯಾನ್ ಅಂದರೆ ಟಾಕ್ಸಿಕಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಂಗವ್ರ ಮಾತು. ಸೊ ಅವ್ರ ಬಾಯಲ್ಲೇ ಕೇಳಿದ್ರಿ ಯಶ್ ಅವ್ರು ಯಾವ ಥರ ಇದ್ರು, ಯಾವ ಥರ ಒಡನಾಟ ಇತ್ತು, ಮತ್ತು ಟಾಕ್ಸಿಕ್ ಸಿನಿಮಾ ಯಾವ ಥರ ಇರುತ್ತೆ, ಅಂದರೆ ಎಷ್ಟು ಕ್ಯೂರಿಯಾಸಿಟಿ ಇದೆ ವರ್ಲ್ಡ್ ವೈಡ್ ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಇದಿಷ್ಟು ಇವತ್ತಿನ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.